ಇನ್ನು ನೆಕ್ಸ್ಟ್ ರಾಜ್ಯದಾದ್ಯಂತ ಒಂದು ರೀತಿಯ ಆತಂಕ ಸೃಷ್ಟಿ ಆಗ್ತಾ ಇದೆ. ಅದಕ್ಕೆ ಕಾರಣ ಅಂತಂದರೆ ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದು. ಹಾರ್ಟ್ ಅಟ್ಯಾಕ್ನಿಂದಾಗಿ ಸಾವನ್ನಪ್ಪಿರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಆತಂಕದ ವಾತಾವರಣ. ಅದರಲ್ಲೂ ಹಾಸನದಲ್ಲೇ ಹೆಚ್ಚಾಗ್ತಾ ಇರೋದು ಇದು. ಅದೊಂದು ಮತ್ತೊಂದು ಆತಂಕಕ್ಕೆ ಕಾರಣ. ಈಗ ನೋಡಿ, ಹಾಸನದ ಇಂಜಿನಿಯರ್ಗೆ ಮೈಸೂರಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಜಿಮ್ನಲ್ಲಿ ಥ್ರೆಡ್ಮಿಲ್ ಮಾಡ್ತಾ ಇರುವಾಗೆ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. 51 ವರ್ಷದ BN ಶ್ರೀಧರ್ ಅಂತ ಗೋಕುಲಂನ ನಿವಾಸಿ ಇವರು ಮೃತ ವ್ಯಕ್ತಿಯಾಗಿದ್ದಾರೆ. ಹೊಳೆನರಸೀಪುರ ತಾಲೂಕಿನ ಜುಂಜನಹಳ್ಳಿ ಗ್ರಾಮದವರು ಇವರು. ಶ್ರೀಧರನವರು ಮೈಸೂರಲ್ಲಿ ವಾಸ ಇದ್ದರು. ಸೊ ಇವರು ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾಯಿದ್ರು. ಥ್ರೆಡ್ಮಿಲ್ ಯೂಸ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಬಿಟ್ಟಿದ್ದಾರೆ. ಹಾರ್ಟ್ ಅಟ್ಯಾಕ್ ಅಂತ ಹೇಳಲಾಗ್ತಾ ಇದೆ. ಅದೇ ಹೇಳಿದ್ನಲ್ಲ, ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಬಟ್ ಅದು ಗ್ರ್ಯಾಜುವಲಿ ನಿಮಗೆ ಜಾಸ್ತಿ ಆಗ್ತಾ ಇರೋದು 2020 ನಂತರ. ಅದರಿಂದಾಗಿ ಇದು ಕೋವಿಡ್ ಎಫೆಕ್ಟು ಅಂತ ಹೇಳ್ತಾ ಇದ್ರು. ಬಟ್ ICMR ಮತ್ತು ಏಮ್ಸ್ ಹೇಳ್ತಾ ಇದೆ ಇದು ಕೋವಿಡ್ಗೂ ಇದಕ್ಕೂ ಸಂಬಂಧ ಇಲ್ಲ, ವ್ಯಾಕ್ಸಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂಥೇಳಿ. ಬದಲಾದ ಜೀವನ ಶೈಲಿ ಜೊತೆಗೆ ಫುಡ್ ತಗೊಳ್ಳುವಂಥ ಆಹಾರ ಸೇವನೆ ಇದರಿಂದ ಆಗ್ತಾ ಇರುವಂಥ ಎಫೆಕ್ಟು ಅಂತ.